ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಪಾಪಮ್ಮ ಕೋಪ ಮಾಡ್ಕೊಂಡು ರೂಮಿಂದ ಆಚೆ ಬರ್ತಾರೆ. ಎಲ್ಲೇ ಇದೆಯಾ ಅರುಂಧತಿ, ಬಾರೆ ಆಚೆಗೆ ಅಂತ ಕರಿತಾ ಇರ್ಬೇಕಾದ್ರೆ ಈ ಕಡೆ ಅರುಂಧತಿ ಮತ್ತೆ ಆಯಿ ಇಬ್ರು ಕೂಡ ಪಾಪಮ್ಮನ ಸೌಂಡ್ನ ಕೇಳಿಸ್ಕೊಂಡು, ಅರುಂಧತಿ ಇದು ಪಾಪಮ್ಮನ ಸೌಂಡ್ ತಾನೆ ಅಂತ ಹೇಳ್ತಾಳೆ. ಹೌದಮ್ಮ, ನಿಜವಾಗ್ಲೂ ಕೂಡ ಪಾಪಮ್ಮನ ಮಾತಾಡ್ತಾ ಇರೋದು ನನ್ನ ಕೈಯಲ್ಲಿ ನಂಬೋಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಏನೇ ಮಾಡೋದು ಪಾಂಡುರಂಗ, ಇವತ್ತು ನಮ್ಮ ಕತೆ ಮುಗ್ದೋಯ್ತು ಕಣೆ ಅಂತ ಹೇಳ್ತಾ ಇರ್ತಾರೆ. ಅಮ್ಮ ನೀನ್ ಸ್ವಲ್ಪ ಸುಮ್ಮನೆ ಇರು, ಜಾಸ್ತಿ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಅರುಂಧತಿ ಕೂಡ ಆಯಿನ ಕರ್ಕೊಂಡು ಹಾಲ್ಗೆ ಬರ್ತಾರೆ. ಅಯ್ಯೋ ಆಯಿ ನೋಡಿಲ್ಲಿ ಪಾಪಮ್ಮ ನಿಂತ್ಕೊಂಡಿದ್ದಾರೆ. ಪಾಪಮ್ಮ ನೀವು ಮಾತಾಡ್ತಾ ಇದ್ದೀರಾ, ನಿಜವಾಗ್ಲೂ ನನ್ನ ಕೈಯಲ್ಲಿ ನಂಬೋಕ್ ಆಗ್ತಾ ಇಲ್ಲ ಪಾಪಮ್ಮ. ನೀವು ನಿಜವಾಗ್ಲೂ ಇಷ್ಟು ಬೇಗ ಹುಷಾರಾಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಪಾಪಮ್ಮ. ನೋಡು ಆಯಿ, ಇಲ್ಲಿ ಪಾಪಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಕಡೆ ಪಾಪಮ್ಮ ಕೋಪ ಮಾಡ್ಕೊಂಡು ಅರುಂಧತಿ ಕೆನ್ನೆಗೆ ಬಾರಿಸೇ ಬಿಡ್ತಾರೆ. ಏ ಮುದುಕಿ, ನನ್ನ ಮಗಳು ಕೆನ್ನೆಗೆ ಬಾರಿಸ್ತೀಯೇನೆ, ಎಷ್ಟೇ ಧೈರ್ಯ ಅಂತ ಇಲ್ಲಿ ಆಯಿ ಕೂಡ ಬಂದಿದ ತಕ್ಷಣ ಆಯಿ ಕೆನ್ನೆಗೂ ಕೂಡ ಪಾಪಮ್ಮ ಬಾರಿಸೇ ಬಿಡ್ತಾರೆ. ಅಯ್ಯಿ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕಾರಣ ಹೇಳಿದ ತಕ್ಷಣ, ನೀನ್ ಸುಮ್ನೆ ಇರು ಕಾರಣ ಅಂತ ಹೇಳ್ತಾಳೆ. ಇವಳಿದ್ದಾಳೆ ಅಲ್ವಾ ಕಾರಣ, ಇವಳು ರಾಕ್ಷಸಿ ಕಣು, ಇವಳು ಈ ಮನೆಗೆ ಸೇರ್ಕೊಂಡಿರೋ ರಾಕ್ಷಸಿ. ಮೊದ್ಲು ಇವಳನ್ನ ಮನೆಯಿಂದ ಆಚೆ ಹಾಕ್ಬೇಕು. ಏ ಅರುಂಧತಿ, ಇವತ್ತು ನಿನ್ ಮುಖವಾಡನ ಬಯಲ್ ಮಾಡ್ತೀನಿ ಕಣೆ. ಇಷ್ಟು ದಿನ ಈ ಮನೆಗೆ ಮೋಸ ಮಾಡಿದೀಯಲ್ವಾ, ಇನ್ಮೇಲೆ ಮೋಸ ಮಾಡೋಕ್ ಆಗೋದಿಲ್ಲ ಕಣೆ. ಈ ಪಾಪಮ್ಮ ಇವಾಗ ಹುಷಾರಾಗಿದ್ದಾಳೆ, ಇವಾಗ ಈ ಪಾಪಮ್ಮ ಮಾತಾಡ್ತಾ ಇದ್ದಾಳೆ ಕಣೆ. ನಿನ್ ಕತೆ ಮುಗೀತು, ನಿನ್ ಬಂಡವಾಳ ಏನೇನಿದನೋ ಎಲ್ಲದನ್ನು ಕೂಡ ಆಚೆ ಹಾಕ್ತೀನಿ ಅಂದಿದ ತಕ್ಷಣ ಅರುಂಧತಿಗಂತೂ ಫುಲ್ ಶಾಕ್ ಆಗ್ತಾ ಇರುತ್ತೆ. ಪಾಪಮ್ಮ ಏನ್ ಮಾಡ್ತಾ ಇದ್ದೀರಾ ನೀವು, ಇವಾಗ ತಾನೇ ಹುಷಾರಾಗ್ತಾ ಇದ್ದೀರಾ, ದಯವಿಟ್ಟು ರೆಸ್ಟ್ ಮಾಡಿ ಪಾಪಮ್ಮ ಅಂತ ಸಾಹಿತ್ಯ ಹೇಳ್ತಾ ಇದ್ರು ಕೂಡ ನೀನ್ ಸುಮ್ನೆ ಇರು ಸಾಹಿತ್ಯ ಅಂತ ಸಾಹಿತ್ಯ ಮೇಲೆನೆ ಕೋಪ ಮಾಡ್ಕೊಳ್ತಾರೆ. ಇವತ್ತು ಇವಳ ಬಂಡವಾಳನ ನಾನು ಬಯಲ್ ಮಾಡ್ಲೇಬೇಕು. ರಾಜೇಂದ್ರ, ಇವಳಿದ್ದಾಳೆ ಅಲ್ವಾ, ಇವಳು ನಿಜವಾಗ್ಲೂ ಕೂಡ ಮನುಷ್ಯ ಅಲ್ಲ ಕಣೋ, ಇಷ್ಟು ದಿನ ಕಾರಣನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ಲು ಅಂತ ಹೇಳ್ತಾಳೆ. ಪಾಪಮ್ಮ ಏನ್ ಮಾತಾಡ್ತಾ ಇದ್ದೀರಾ, ಅಮ್ಮನ ಮೇಲೆ ಕೈ ಎಲ್ಲ ಅಂದಿದ ತಕ್ಷಣ ಏ ಕಾರಣ ಸಾಕು ಬಾಯಿ ಮುಚ್ಚೋ ಅಂತ ಹೇಳ್ತಾರೆ. ಇವಳು ಏನ್ ಗೊತ್ತಾ, ಇವಳು ವಿಷ ಕನ್ಯೆ ಕಣೋ, ವಿಷ ಕನ್ಯೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಏನೋ ನನ್ ಮಗಳಿಗೇನೆ ವಿಷ ಕನ್ಯೆ ಅಂತೀಯ ಅಂತ ಆಯಿ ಬರ್ತಾರೆ. ಮತ್ತೆ ಆಯಿ ಕೆನ್ನೆಗೆ ಪಾಪಮ್ಮ ಜೋರಾಗಿ ಬಾರಿಸೇ ಬಿಡ್ತಾರೆ. ಸುಮ್ನೆ ನಿಂತ್ಕೊಂಡ್ರೆ ಸರಿ ಅಂತ ಪಾಪಮ್ಮ ಹೇಳ್ದಾಗ, ಪಾಪಮ್ಮ ಏನಾಗಿದೆ ನಿಮ್ಗೆ, ನಾನು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಅಂತ ಸಾಹಿತ್ಯ ಹೇಳ್ದಾಗ, ಸಾಹಿತ್ಯ ನೀನ್ ಸುಮ್ನೆ ಇರಮ್ಮ, ಸತ್ಯ ಹೇಳೋಕೆ ನಾನು ಯಾಕೆ ಭಯ ಪಡ್ಬೇಕು, ಇವತ್ತು ಸತ್ಯ ಎಲ್ಲರಿಗೂ ಕೂಡ ಗೊತ್ತಾಗ್ಬೇಕು, ಇವಳ ಮುಖವಾಡನ ಇವತ್ತೇ ಬಯಲ್ ಮಾಡ್ಬೇಕು, ಇಲ್ಲ ಅಂದ್ರೆ ನನ್ನ ಮೊಮ್ಮಗನ ಪ್ರಾಣನ ತೆಗ್ದ್ಬಿಡ್ತಾಳೆ ಇವಳು ಅಂತ ಹೇಳ್ತಾಳೆ. ನೋಡು ರಾಜೇಂದ್ರ, ಮೊದ್ಲು ಇವಳನ್ನ ಮನೆಯಿಂದ ಆಚೆ ಹಾಕೊಂದಿದ ತಕ್ಷಣ ಪಾಪಮ್ಮ ಏನಾಗಿದೆ ನಿಮ್ಗೆ, ಈಗ ಅರುಂಧತಿನ ಯಾಕೆ ಮನೆಯಿಂದ ಆಚೆ ಹಾಕ್ಬೇಕು ಅಂದಿದ ತಕ್ಷಣ, ನಾನು ಹೇಳ್ತಾ ಇದ್ದೀನಿ ತಾನೇ, ನಾನು ಹೇಳೋದ್ನ ಅರ್ಥ ಮಾಡ್ಕೊಳ್ಳೋ, ಮೊದ್ಲು ಹೋಗಿ ಇವಳನ್ನ ಮನೆಯಿಂದ ಆಚೆ ಹಾಕು, ನಿನಗೆ ಕಷ್ಟ ಆಗುತ್ತಂದ್ರೆ ಹೇಳು, ನಾನೇ ಇವಳನ್ನ ಕರ್ಕೊಂಡೋಗಿ ಮನೆಯಿಂದ ಆಚೆ ಹಾಕ್ತೀನಿ ಅಂದಿದ ತಕ್ಷಣ ಪಾಪಮ್ಮ ಏನಾಯ್ತು ಪಾಪಮ್ಮ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಸಾಕು ಬಾಯಿ ಮುಚ್ಚೆ, ನಿಂದು ನಾಟಕ ಎಲ್ಲ ಸಾಕು ಅಂತ ಹೇಳ್ತಾಳೆ. ಕರ್ಣ, ನಿಂದನ್ನ ಸಾಯಿಸ್ಬೇಕು ಅಂತ ನಿನ್ ಕಾರ್ ಬ್ರೇಕ್ ನ ಫೇಲ್ ಮಾಡಿದಾಳೆ ಕಣೋ ಇವಳು ಅಂತ ಪಾಪಮ್ಮ ಹೇಳ್ತಾರೆ. ಏನ್ ಹೇಳ್ತಾ ಇದ್ದೀರಾ ಪಾಪಮ್ಮ ಅಂದಾಗ, ಹೌದು ಕಣೋ ಕರ್ಣ, ನಿನ್ ಜೀವ ತೆಗಿಯೋಕೋಸ್ಕರನೇ ಇವಳು ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದು. ಇವಳೆ ನನ್ನ ಹತ್ರ ಬಂದ್ ಹೇಳಿದ್ಲು, ಇವತ್ತು ಕರ್ಣನ್ ಕಾರ್ನ ಬ್ರೇಕ್ ಫೇಲ್ ಮಾಡಿದೀನಿ, ನಿನ್ಗೆ ಆಕ್ಸಿಡೆಂಟ್ ಆಗಿ ಸಾಯ್ಬೇಕು, ಇಲ್ಲ ಕೈ ಕಾಲ್ ಮುರ್ಕೊಂಡು ನಂತರನೇ ಈ ತರ ವೀಲ್ ಚೇರ್ ಅಲ್ಲಿ ಕೂರ್ಬೇಕು ಅಂತ ಇವಳೆ ನನ್ನ ಹತ್ರ ಬಂದು ಹೇಳಿದ್ದು ಕಣೋ ಅಂದಿದ ತಕ್ಷಣ ಈ ಕಡೆ ಮನೆಯವ್ರಿಗಂತೂ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇರಲ್ಲ. ಏ ಅರುಂಧತಿ, ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಕಣೆ, ಇವತ್ತು ನಿನ್ನ ಮಾತ್ರ ಮನೆಯಿಂದ ಆಚೆ ಹಾಕ್ತೀನಿ, ಇವತ್ತಿಗೆ ನಿನ್ ಕತೆ ಮುಗೀತು ಅಂತ ಅನ್ಕೋ ಅಂತ ಹೇಳ್ಬಿಟ್ಟು, ಬನ್ನಿ ಎಲ್ಲರೂ ಮೊದ್ಲು ಹೊರಗೋಗಿ ಕಾರ್ನ ಚೆಕ್ ಮಾಡ್ಬೇಕು, ಬಾ ಕರ್ಣ. ಅಯ್ಯೋ ಕರ್ಣ, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ, ನನ್ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ, ಯಾಕೆಂದ್ರೆ ಇವಳು ಆತರ ಮಂಕ್ ಬುದ್ಧಿನ ನಿಮ್ ಎಲ್ಲರಿಗೂ ಎರ್ಚಿದಾಳೆ, ಇವಳು ಬುದ್ಧಿನೇ ಇಷ್ಟು ಅಂತ ಹೇಳ್ತಾರೆ. ಬನ್ನಿ ನಾನ್ ತೋರಿಸ್ತೀನಿ ಬನ್ನಿ ಅಂತ ಪಾಪಮ್ಮ ಮನೆಯವರೆಲ್ಲರನ್ನು ಕೂಡ ಹೊರ ಕರ್ಕೊಂಡ್ ಬರ್ತಾ ಇರ್ತಾಳೆ. ಅವಾಗ ಅರುಂಧತಿ ಮತ್ತೆ ಆಯಿ ಇಬ್ರು ಕೂಡ ನಗ್ತಾ ಇರ್ತಾರೆ. ಸೊ ಇದೆಲ್ಲ ಅರುಂಧತಿ ಪ್ಲಾನ್ ಅಂತ ಗೊತ್ತಾಯ್ತು. ಇನ್ನು ಪಾಪಮ್ಮ ಹೊರಗ್ ಬಂದಿದ ತಕ್ಷಣ, ಹೋಗು ಕರ್ಣ, ಫಸ್ಟ್ ಕಾರ್ನ ಚೆಕ್ ಮಾಡು ಅಂತ ಹೇಳಿದಾಗ ಅಲ್ಲಿಗೆ ಭರತ್ ಕೂಡ ಬರ್ತಾನೆ. ಅಣ್ಣ ನಾನೇ ಚೆಕ್ ಮಾಡ್ತೀನಿ, ಕಾರ್ ಕೀ ಕೊಡು ಅಂತ ಹೇಳಿದಾಗ ಕರ್ಣ ಕೂಡ ಕಾರ್ ಕೀನ ಕೊಡ್ತಾನೆ. ಅವಾಗ ಭರತ್ ಕೂಡ ಕಾರ್ನ ಸ್ಟಾರ್ಟ್ ಮಾಡ್ತಾನೆ. ಮನೆಯವರೆಲ್ಲರೂ ಕೂಡ ತುಂಬಾ ಗಾಬರಿ ಆಗಿರ್ಬೇಕಾದ್ರೆ ಅರುಂಧತಿ ಮಾತ್ರ ಫುಲ್ ಕಾನ್ಫಿಡೆಂಟ್ ಆಗಿ ಇರ್ತಾಳೆ. ಸೊ ಅಲ್ಲಿ ಕಾರ್ ಬ್ರೇಕ್ ಫೇಲ್ ಆಗಿರೋದಿಲ್ಲ. ಈ ಕಡೆ ಭರತ್ ಕೂಡ ಡ್ರೈವ್ ಮಾಡ್ಕೊಂಡು ಹೋಗಿ ಸಡನ್ ಆಗಿ ಬ್ರೇಕ್ ಹಾಕಿದ ತಕ್ಷಣ ಕಾರ್ ಕೂಡ ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ಭರತ್ ಕೂಡ ಕಾರ್ ಇದೆ ಹೇಳ್ಬಿಟ್ಟು ಕರ್ಣ ಹತ್ರ ಬರ್ತಾನೆ. ಬಂದಿದ ತಕ್ಷಣ ಅಣ್ಣ ಕಾರು ಕರೆಕ್ಟ್ ಆಗಿದೆ ಅಂತ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಸುಮ್ನಾಗ್ತಾರೆ. ಇಲ್ಲ ರಾಜೇಂದ್ರ, ಇದ್ರಲ್ಲಿ ಏನೋ ತಪ್ಪಾಗ್ತಾ ಇದೆ,
ಇವಳೇ ಹೇಳಿದ್ದು ನನ್ನ ಹತ್ರ, ಹೇಳೆ ಏನ್ ಮಾಡ್ದೆ ಹೇಳೆ, ನೀನೇ ತಾನೇ ಹೇಳಿದ್ದು ಕಾರ್ ಬ್ರೇಕ್ನ ಫೇಲ್ ಮಾಡಿದೀನಿ ಅಂತ, ಹೇಳೆ ಪಾಪಿ ಯಾಕೆ ಈ ರೀತಿ ನಾಟಕ ಮಾಡ್ತಾ ಇದೀಯ ಅಂತ ಪಾಪಮ್ಮ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಕಾರಣ ಕೂಡ ಬಂದ್ಬಿಟ್ಟು ಪಾಪಮ್ಮ ಬಿಡಿ ಪಾಪಮ್ಮ ಅಂತ ಬಿಡಿಸ್ಬಿಡ್ತಾನೆ. ಏನಾಗಿದೆ ನಿಮ್ಗೆ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂದಾಗ ಈ ಕಡೆ ಸಾಹಿತ್ಯ ಕೂಡ ಮನ್ಸಲ್ಲೇ ಹೋಗಿ ಕಾರ್ ಬ್ರೇಕ್ ನ ಫೇಲ್ ಮಾಡ್ತೀನಿ ಅಂತ ಹೇಳಿದ್ದೀರಾ, ಆಗಿದ್ಮೇಲೆ ಕಾರ್ ಬ್ರೇಕ್ ನ ಯಾಕೆ ಫೇಲ್ ಮಾಡಿಲ್ಲ ಇವ್ರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಭರತ್ ಹೋಗಿ ಇನ್ನೊಂದ್ಸಲ ಚೆಕ್ ಮಾಡಿ ಭರತ್ ನೀವು ಕರೆಕ್ಟ್ ಆಗಿ ಚೆಕ್ ಮಾಡಿದೀರಾ ಅಂತ ಕೇಳಿದಾಗ ಹೌದು ಅದಕ್ಕೆ ನಾನು ಕರೆಕ್ಟ್ ಆಗಿ ಚೆಕ್ ಮಾಡಿದೀನಿ, ಎಲ್ಲದೂ ಕೂಡ ಕರೆಕ್ಟ್ ಆಗಿದೆ ಅಂತ ಭರತ್ ಹೇಳ್ತಾನೆ. ಅವಾಗ ಸಾಹಿತ್ಯ ಕೂಡ ಏನ್ ಆಗ್ತಾ ಇದೆ ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ರಾಜೇಂದ್ರ ನನ್ನನ್ನ ನಂಬು, ನಿಜವಾಗ್ಲೂ ಕೂಡ ಇವಳೆ ಕಣು ಮಾಡಿದ್ದು, ಇವಳು ನಿಜವಾಗ್ಲೂ ಕೆಟ್ಟವಳು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲ ಪಾಪಮ್ಮ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಸಾಹಿತ್ಯ ಹೇಳ್ತಾಳೆ. ಪಾಪಮ್ಮ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಅರುಂಧತಿ ನಿನ್ನೆ ರಾತ್ರಿ ಎಲ್ಲದನ್ನೂ ಹೇಳಿದಾಳೆ ಅಂದಿದ ತಕ್ಷಣ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಆಗಿದ್ರೆ ಅರುಂಧತಿ ನಿನ್ನೆ ರಾತ್ರಿ ಕರ್ಣ ಮತ್ತೆ ರಾಜೇಂದ್ರ ಇಬ್ಬರತ್ರನು ಕೂಡ ಪಾಪಮ್ಮನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿರ್ತಾಳೆ. ಡಾಕ್ಟರ್ ಇವತ್ತು ಬಂದು ಚೆಕಪ್ ಮಾಡಿ ಹೋಗಿದ್ದಾರೆ, ಪಾಪಮ್ಮಗೆ ತಲೆಗೆ ಬಲವಾಗಿ ಏಟಾಗಿರೋದ್ರಿಂದ ಅವ್ರು ಸ್ವಲ್ಪ ಹಾಗೆ ಹೀಗೆ ಮಾಡ್ತಾರೆ ಅಂತ ಹೇಳ್ತಾಳೆ. ಏನಾಗಿದೆ ಅರುಂಧತಿ ಕರೆಕ್ಟ್ ಆಗಿ ಹೇಳು ಅಂದಾಗ ಅವರಿಗೆ ನರ್ವಲ್ಲಿ ಏಟಾಗಿರೋದ್ರಿಂದ ಅವ್ರು ಸ್ವಲ್ಪ ಹುಚ್ಚಿ ತರ ಆಡ್ಬೋದು, ಮೆಂಟಲಿ ಸರಿ ಇಲ್ಲದೆ ಇರ್ಬೋದು, ತುಂಬಾ ಕೋಪ ಮಾಡ್ಕೋಬಹುದು, ಯಾರ ಮೇಲಾದ್ರೂ ರೇಗಾಡ್ಬೋದು, ಈ ತರ ಏನಾದ್ರು ಮಾಡ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದಿದ ತಕ್ಷಣ ಈ ಕಡೆ ಅದನ್ನ ಮನೆಯವ್ರ ಮುಂದೆ ರಾಜು ಕೂಡ ಹೇಳ್ತಾನೆ. ಅಲ್ಲಿಗೆ ಅರುಂಧತಿ ಪ್ಲಾನ್ ಮಾಡಿ ಇದೆಲ್ಲ ಮಾಡಿದಾಳೆ ಅಂತ ಅರ್ಥ. ಅದನ್ನ ಕೇಳಿಸ್ಕೊಂಡು ಪಾಪಮ್ಮಗಂತೂ ಫುಲ್ ಶಾಕ್ ಆಗುತ್ತೆ. ಇಲ್ಲ ರಾಜೇಂದ್ರ ಇವಳು ಹೇಳ್ತಾ ಇರೋದು ಎಲ್ಲ ಸುಳ್ಳು ಕಣೋ, ಇವಳನ್ನ ಮಾತ್ರ ನಂಬೇಡ ಅಂದಿದ ತಕ್ಷಣ ಪಾಪಮ್ಮ ನೀವ್ ಹೇಗಿದ್ದೀರಾ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಅರುಂಧತಿ ಹೇಳ್ತಾಳೆ. ಅರುಂಧತಿ ನಾನ್ ಮಾತ್ರ ನಿನ್ನನ್ನ ನಂಬೋದಿಲ್ಲ ಕಣೆ, ಇದು ನನ್ ಮನೆ ಕಣೆ, ನಾನ್ ಸಾಕಿರೋ ಮಗ ಇವನು, ಇವರೆಲ್ಲ ನನ್ ಮೊಮ್ಮಕ್ಳು, ಇವ್ರು ನನ್ನನ್ನ ನಂಬ್ತಾರೆ ಕಣೆ, ನಿನ್ನ ಆಟ ನಡೆಯೋದಿಲ್ಲ, ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ನಿನ್ನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಸಾಹಿತ್ಯಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ಅವಾಗ ರಾಜು ಕೂಡ ಕೋಪ ಮಾಡ್ಕೊಂಡು ಪಾಪಮ್ಮ ಸ್ವಲ್ಪ ಸುಮ್ನೆ ಇರ್ತೀರಾ ಅಂತ ಹೇಳಕ್ ಬಂದಿದ ತಕ್ಷಣ ರೀ ಕೋಪ ಮಾಡ್ಕೋಬೇಡ ರೀ, ಪಾಪಮ್ಮಗೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಅವರಿಗೆ ಇವಾಗ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನ ಕೊಡಿಸ್ಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅರುಂಧತಿ ಕೂಡ ನಾಟಕ ಮಾಡ್ತಾ ಇರ್ತಾಳೆ. ಕರ್ಣ ದಯವಿಟ್ಟು ನನ್ನನ್ನ ನಂಬು ಕರ್ಣ, ನಾನು ಹೇಳ್ತಾ ಇರೋದು ನಿಜ ಕಣೋ ಅಂದಾಗ ಕರ್ಣ ಕೂಡ ಏನು ಮಾತಾಡದೆ ಹಾಗೆ ನಿಂತಿರ್ತಾನೆ. ಈ ಕಡೆ ರಾಜುಗಂತೂ ಪಾಪಮ್ಮನ ನೋಡಿ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಯಾಕೆ ಯಾರಿಗೂ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ನನ್ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಪಾಪಮ್ಮ ಕೇಳ್ಕೊಂಡ್ರು ಕೂಡ ಮನೆಯವರೆಲ್ಲರೂ ಕೂಡ ಅರುಂಧತಿ ಪರನೇ ನಿಂತಿರ್ತಾರೆ. ಅಯ್ಯೋ ಪಾಪಮ್ಮ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನಮ್ಗೆ ನೋಡೋಕ್ ಆಗ್ತಾ ಇಲ್ಲ ಪಾಪಮ್ಮ, ಆದಷ್ಟು ಬೇಗ ನೀವು ಹುಷಾರಾಗ್ತೀರಾ, ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಈ ಕಡೆ ಅರುಂಧತಿ ಕೂಡ ನಾಟಕ ಮಾಡ್ತಾ ಇರ್ತಾಳೆ. ಅರುಂಧತಿ ನಿನ್ನ ಮಾತ್ರ ಸುಮ್ನೆ ಬಿಡೋದಿಲ್ಲ ಕಣೆ, ಇವತ್ತು ನಿನ್ನ ಸಾಯಿಸ್ತೀನಿ ಅಂತ ಅರುಂಧತಿನ ಸಾಯಿಸೋಕ್ ಹೋಗಿದ ತಕ್ಷಣ ಈ ಕಡೆ ರಾಜು ಕೋಪ ಮಾಡ್ಕೊಂಡು ಪಾಪಮ್ಮ ಸ್ವಲ್ಪ ಸುಮ್ನೆ ಇರ್ತೀರಾ ಅಂತ ಕೂಗ್ಬಿಡ್ತಾನೆ. ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕೆ ನನ್ನಿಂದ ಆಗ್ತಾ ಇಲ್ಲ, ದಯವಿಟ್ಟು ನೀವು ಮನೆ ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ಬಿಡಿ ಅಂತ ಹೇಳ್ಬಿಡ್ತಾನೆ. ಅದನ್ನ ಕೇಳಿಸ್ಕೊಂಡು ಪಾಪಮ್ಮಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಕೊನೆಗೂ ಕೂಡ ಪಾಪಮ್ಮನ ಹಾಸ್ಪಿಟಲ್ಗೆ ಕಳ್ಸೇ ಬಿಡ್ತಾರೆ. ಈ ಕಡೆ ಕರ್ಣ ಕೂಡ ಕೂತಿರ್ಬೇಕಾದ್ರೆ ಸಾಹಿತ್ಯ ಕೋಪ ಮಾಡ್ಕೊಂಡು ಅಲ್ಲಿಗೆ ಬರ್ತಾಳೆ. ಯಾಕೆ ಈ ರೀತಿ ಮಾಡಿದ್ರಿ ಕರ್ಣ, ಪಾಪಮ್ಮನ ಯಾಕೆ ಹಾಸ್ಪಿಟಲ್ಗೆ ಕಳ್ಸಿದೀರಾ ಅಂದಾಗ ಇನ್ನೇನ್ ಮಾಡ್ಬೇಕಾಗುತ್ತೆ ಸಾಹಿತ್ಯ ಅಂತ ಕರ್ಣ ಕೇಳ್ತಾನೆ. ಅವ್ರಿಗೆ ಹುಷಾರಿಲ್ಲ ಅಂತಿದ್ರೆ ಅವ್ರನ್ನ ಮನೇಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಬೋದಿತ್ತು ತಾನೆ, ಅವ್ರನ್ನ ಹಾಸ್ಪಿಟಲ್ಗೆ ಯಾಕೆ ಕಳ್ಸಿದ್ರಿ, ಅವ್ರು ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತವ್ರಿಗೆ ಈ ರೀತಿ ಮೋಸ ಮಾಡೋದು ಸರಿನಾ ಅಂತ ಸಾಹಿತ್ಯ ಕೇಳ್ತಾಳೆ. ಅವಾಗ ಕರ್ಣಗೂ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.